ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಳೆದ ಒಂದು ವಾರದಿಂದ ರಾಜ್ಯದ ರಾಜಕಾರಣದಲ್ಲಿ ಭಾಳ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಮೇಲೆ ನೋಡಿದರೆ ಎಲ್ಲ ಕೂಡ ಸರಳವಾಗಿ ಅದ್ಭುತವಾಗಿದ್ದಂತೆ ಕಾಣುತ್ತೆ. ಯಾಕೆಂತಂದರೆ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರು ರಾಜೀನಾಮೆಯನ್ನು ನೀಡಿದರು. ಅದಾದ ಮೇಲೆ ಎಲ್ಲ ಸುರಳಿತವಾಗಿ ಅಧಿಕಾರ ಹಸ್ತಾಂತರ ನಡೀತೇನೋ ಅನ್ನುವ ಹಾಗೆ ಅನ್ನಿಸ್ತಾ ಇತ್ತು. ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದರು. ಆದರೆ ಅವರ ಸಚಿವ ಸಂಪುಟದ ವಿಸ್ತರಣೆ ಇನ್ನೂ ಆಗಿಲ್ಲ. ಬಹುಮಟ್ಟಿಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಗಬಹುದು ಪಕ್ಷದ ವರಿಷ್ಠರಿಂದ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೂ ಮೀರಿದ ಕೆಲವು ಬೆಳವಣಿಗೆಗಳು ನಡೀತಾ ಇವೆ. ಒಂದು ಮಹತ್ವದ ಬೆಳವಣಿಗೆ ಅಂತ ಅಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡ ಅವರನ್ನು ಭೇಟಿ ಮಾಡಿದ್ದು. ಇದು ಒಂದು ಸೌಜನ್ಯದ ಭೇಟಿ ಅಂತ ಹೇಳಲಾದರೂ ಅದಕ್ಕೂ ಮೀರಿದ ರಾಜಕೀಯ ಆಯಾಮ ಈ ಭೇಟಿಯಲ್ಲಿದೆ. ಹಾಗೆಯೇ ಈ ಭೇಟಿ ಏನಿದೆ, ಈ ಭೇಟಿಯ ಹಿಂದೆ ಕೂಡ ಹಲವು ಬೆಳವಣಿಗೆಗಳು ನಡೆದಿವೆ. ಅದು ಹೊರಗಡೆ ಬಂದಿಲ್ಲ. ಸುಮಾರು 2 ತಿಂಗಳ ಹಿಂದಿನ ಮಾತು. ಇದ್ದಕ್ಕಿದ್ದ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ದೆಹಲಿಗೆ ಹೋಗ್ತಾರೆ. ದೆಹಲಿ ಮೂಲಗಳ ಪ್ರಕಾರ ಅವರು ಕನಿಷ್ಠ 2 ಬಾರಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಈಗ ಸುಮಾರು ಒಂದು ವಾರದ ಹಿಂದೆ, ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗುವುದಕ್ಕಿಂತ ಮೊದಲು ದೇವೇಗೌಡರ ಇನ್ನೊಬ್ಬ ಸುಪುತ್ರ ರೇವಣ್ಣ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅವರು ಸಂತೋಷ್ ಅವರನ್ನು ಭೇಟಿ ಮಾಡಿ ಬರ್ತಾರೆ. ಇದೆಲ್ಲ ಬೆಳವಣಿಗೆಗಳು ಒಂದಕ್ಕೊಂದು ಸಂಬಂಧ ಇದೆ ಅಂತ ದೆಹಲಿಯ ಮೂಲಗಳು ಹೇಳ್ತವೆ. ಸೊ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ನಡುವೆ ಹಾಗಿದ್ದರೆ ಮಾತುಕತೆ ನಡೆದಿದ್ದೇನು? ಹಾಗೆಯೇ ಸಂತೋಷಿ HD ರೇವಣ್ಣವರ ಜೊತೆ ಏನು ಮಾತಾಡಿದ್ರು? ಈ ಪ್ರಶ್ನೆಗೆ ಉತ್ತರ ಪಡೆದುಕೊಳ್ಳುವಾಗ ನಾವು ಮೊದಲು ನಿನ್ನೆ ದೇವೇಗೌಡರು ಆಡಿರುವ ಮಾತುಗಳಿವೆಯಲ್ಲ, ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ ತಕ್ಷಣದ ಮಾತು ಬಹಳ ಮುಖ್ಯವಾದ್ದು. ಒಬ್ಬ ರಾಜಕೀಯ ಮುತ್ಸದ್ದಿ ಯಾವ ರೀತಿ ಬಿಹೇವ್ ಮಾಡಬಲ್ಲ ಅಂತ ದೇವೇಗೌಡರು ಅವರು ಇಡೀ ಈ ಬೆಳವಣಿಗೆಗೆ ತಮ್ಮದೇ ಆದ ಭಾಷ್ಯವನ್ನು ಅವರು ಬರಿತಾ ಇದ್ದಾರೆ. ಅವ್ರದ್ದೇ ಭಾಷ್ಯ ಅದು, ಅವ್ರದ್ದೇ ವ್ಯಾಖ್ಯೆ ಅದು. ಮತ್ತು ಇಡೀ ಒಂದು ಕರ್ನಾಟಕದ ರಾಜಕಾರಣವನ್ನು ಮತ್ತೆ ತಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅನ್ನುವುದು ಅವರ ಈ ಮಾತಿನಿಂದ ಕಾಣುತ್ತೆ. ಕೇವಲ 2-3 ನಿಮಿಷ ದೇವೇಗೌಡರು ಮಾತನಾಡಿರ್ಬೋದು. ಆದರೆ ಅದಕ್ಕೂ ಮೀರಿದ ಅವರ ಸಂದೇಶಗಳನ್ನು ಯಾರ್ಯಾರಿಗೆ ಕೊಡಬೇಕು ಅಂತ ಮೊದಲನೇದು ಒಂದು ಮಾತು ಹೇಳ್ತಾರೆ ಅವರು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದರೆ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಯಾಕೆಂದರೆ ಮೊದಲೇ ಚುನಾವಣೆಗೆ ಹೋಗಬೇಕಾದ ಅಗತ್ಯ ನಾವು ಸಿದ್ಧರಿಲ್ಲ ಅನ್ನುವ ಮಾತನ್ನು ಯಾಕೆ ಹೇಳ್ತಾರೆ ಅವರು? 2-3 ಕಾರಣವನ್ನು ವಿಶ್ಲೇಷಿಸಲಾಗುತ್ತೆ. ಮೊದಲು ಲಿಂಗಾಯತ ಸಮುದಾಯಕ್ಕೆ ದೇವೇಗೌಡರ ಮೇಲಿರುವ ಬೇಸರ ಇದೆಯಲ್ಲ, ಅದು ಬೊಮ್ಮಾಯಿ ಸರ್ಕಾರ ಕೆಡಗಿದ್ದಕ್ಕಾಗಿ ಆ ಒಂದು ಬೇಸರವನ್ನು ಹೋಗಲಾಡಿಸುವ ಒಂದು ಮೂವನ್ನು ದೇವೇಗೌಡರು ಮಾಡಿದ್ದು. ಎರಡನೇದು, ಅವರು ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಅನಿವಾರ್ಯ BJP ಅನ್ನೋ ಮಾತನ್ನು ಹೇಳ್ತಾರೆ. ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮೂಲಕ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅನ್ನುವ ಸಂದೇಶವನ್ನು ಯಡಿಯೂರಪ್ಪನವರಿಗೆ ಕೊಡ್ತಾರೆ. ಲೆಕ್ಕ ಹಾಕಿ ನೀವು, ಒಂದು ಕಡೆ ಲಿಂಗಾಯತರಿಗೆ ಸಂದೇಶ ಕೊಡ್ತಾರೆ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗೆ ಸಂದೇಶವನ್ನು ಕೊಡ್ತಾರೆ, ಮೂರನೇದು ಕಾಂಗ್ರೆಸ್ಸಿಗೆ ಒಂದು ಸಂದೇಶವನ್ನು ದೇವೇಗೌಡರು ಕೊಡ್ತಾರೆ. ಏನೋ ಸಂದೇಶ ಅಂತಂದರೆ, ಬಹಳ ಈ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಚರ್ಚೆ ನಡೀತಾ ಇತ್ತಲ್ಲ, ಸುಮ್ಮನೆ ಮುಟ್ಟಿದ ಚರ್ಚೆಯಲ್ಲ. ಕಾಂಗ್ರೆಸ್ನವರು ಒಂದು ಹಗಲುಗನಸನ್ನು ಕಾಣ್ತಾ ಇದ್ದರು. ಅಂದರೆ ಈ ಸರ್ಕಾರ ಬಿದ್ದುಬಿಡುತ್ತೆ, ಬೊಮ್ಮಾಯಿ ಅವರನ್ನ ತಂದ ಮೇಲೆ ಯಡಿಯೂರಪ್ಪ ಅವರು ವಿರುದ್ಧವಾಗಿ ನಿಲ್ತಾರೆ. ಇಂಥದ್ರಲ್ಲಿ ಕಾಂಗ್ರೆಸ್ ತಕ್ಷಣ ಇಲೆಕ್ಷನ್ ಬರುತ್ತೆ
ಅನ್ನುವ ಒಂದು ಮೂಡ್ನಲ್ಲಿತ್ತು. ಅದಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಚರ್ಚೆ ಕೂಡ ಪ್ರಾರಂಭಿಸಿತ್ತು. ಆದರೆ ದೇವೇಗೌಡರು ಹೇಳ್ತಾರೆ, ಈ ಸರ್ಕಾರ ಬೀಳೋದು ಕೊಡಲ್ಲ, ಕಾಂಗ್ರೆಸ್ನ ನಾಯಕರೇ ನೀವು ಅಲ್ಲೇ ಕೂತೀರಿ ಅಂತ. ಹೌ ಈ ಪ್ಲೇಸ್ ಹಿಸ್ ಗೇಮ್ ನೋಡಿ. ಸೊ ನಾನು ದೆಹಲಿ ಕೆಲವು ನಾಯಕರ ಹತ್ರ ಮಾತಾಡಿದಾಗ ನನಗೆ ಇನ್ನೊಂದು ಮಹತ್ವದ ಮಾಹಿತಿ ಸಿಕ್ಕಿದ್ದು ಅಂತ ಅಂದರೆ ಯಾವಾಗ ಯಡಿಯೂರಪ್ಪನವರನ್ನು ಬದಲಿಸುವ ತೀರ್ಮಾನವನ್ನು ಕೈಗೊಳ್ಳಾಯಿತೋ ಆಗ ಯಡಿಯೂರಪ್ಪ ರಿಬೆಲ್ ಆಗಬಹುದು ಅನ್ನುವ ಭಯ ವರಿಷ್ಠರಿಗೆ, ಬಿ ಜೆ ಪಿ ವರಿಷ್ಠರಿಗೆ ಕಾಡ್ತಾ ಇತ್ತು ಅಂತ. ಸೊ ಆ ಭಯದ ಕಾರಣದಿಂದಾಗಿ ಜೆ ಡಿ ಎಸ್ ಜೊತೆ ಮಾತುಕತೆಯನ್ನು ಬಿ ಜೆ ಪಿ ವರಿಷ್ಠರು ಪ್ರಾರಂಭ ಮಾಡಿದರು. ಒಂದೊಮ್ಮೆ ರಿಬೆಲ್ ಆದರೆ ಯಡಿಯೂರಪ್ಪ ಏನು ಮಾಡಬೇಕು, ಆವಾಗ ಜೆ ಡಿ ಎಸ್ ಬೆಂಬಲದಿಂದ ಸರ್ಕಾರವನ್ನು ಮುಂದುವರಿಸಬೇಕು ಅನ್ನೋದಕ್ಕೆ ಬಂದ್ಬಿಟ್ಟು ಅಮಿತ್ ಶಾ ಮೊದಲು ಮಾತಾಡಿದ್ದು ಕುಮಾರಸ್ವಾಮಿ ಅವರ ಹತ್ರ. ಇದರ ನಡುವೆ ಪಕ್ಷದ ವರಿಷ್ಠರ ಜೊತೆ ಇವರಿಗಿರುವ ಸಂಪರ್ಕ, ದೇವೇಗೌಡರು ಇದೆಯಲ್ಲ, ಬಿ ಜೆ ಪಿ ವರಿಷ್ಠರ ಜೊತೆ ಭಾಳ ಅದ್ಭುತವಾದ ಸಂಪರ್ಕಗಳಿವೆ ಅವರಿಗೆ. ಪ್ರಧಾನಿ ಮೋದಿ ಅವ್ರ ಜೊತೆ ಭಾಳ ಚೆನ್ನಾಗಿದ್ದಾರೆ ಅವರು. ಸೊ ಇದೆಲ್ಲ ನಡೀತಾ ಇತ್ತು. ಈ ಒಂದು ವೇದಿಕೆಯನ್ನು ಸೃಷ್ಟಿಪಡಿಸಲಾಗಿತ್ತು. ಯಡಿಯೂರಪ್ಪ ಹೋಗ್ತಾರೋ, ಲೆಟ್ ಅಸ್ ಗೋ, ನಾವು ಸರ್ಕಾರವನ್ನು ಉಳಿಸ್ಕೊಳ್ಳೋಣ ಅಂತ. ಆ ಪ್ಲ್ಯಾನಿನ ಭಾಗವಾಗಿ ಇದೆಲ್ಲ ನಡೆದಿದ್ದು ಅಂತ. ಸೊ ಇದು ಆದ ಮೇಲೆ ಅಂದರೆ ಇದು ಸುಮಾರು ನನಗೆ ಗೊತ್ತಿರುವ ಪ್ರಕಾರ 4-6 ತಿಂಗಳುಗಳಿಂದಲೇ ಈ ಮಾತುಕತೆ ನಡೀತದೆ. ಹೀಗಾಗಿದ್ದರೆ ನೆಕ್ಸ್ಟ್ ಏನಾಗಬೇಕು ಅಂತ ಈ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳಿವೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ದೆಹಲಿ ಪತ್ರಕರ್ತರು ಮತ್ತು ಇದ್ರ ಪ್ರಕಾರ, ಕೆಲವರ ರಾಜಕೀಯ ವಿಶ್ಲೇಷಕರ ಪ್ರಕಾರ ಬೊಮ್ಮಾಯಿ ಕನಿಷ್ಠ 1 ವರ್ಷ ಮುಖ್ಯಮಂತ್ರಿ ಆಗಿರಬಹುದು. ಅಷ್ಟು ಹೊತ್ತಿಗೆ ಈ ಒಂದು ಸರ್ಕಾರ ಉರುಳಿ ಹೋಗುತ್ತೆ ಅಂತ. ಸೊ ಹಾಗಿದ್ರೆ ಉರುಳು ಹೋಗುತ್ತಾ? ಇದ್ರ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಿ ಎಂ ಇಬ್ರಾಹಿಂ ಒಂದು ಮಾತನ್ನು ಹೇಳ್ತಾರೆ. ನಾನು ಅವ್ರ ಹತ್ರ ಮಾತನಾಡ್ತಾ ಸಂದರ್ಭದಲ್ಲಿ ಅವ್ರು ನನಗೆ ಹೇಳಿದ್ದು, ಬಟ್ರೆ ನವಂಬರ್ವರೆಗೆ ಕಾಯಿರಿ, ಏನಾಗುತ್ತೆ ಅಂತ ಕೇಳಿದೆ ನಾನು. ಬೇಡ, ನಿಮ್ಗೆ ಹೇಳ್ತೀನಿ ಏನೋ ಆಗುತ್ತೆ. ಹಾಗಿದ್ರೆ ನವಂಬರ್ದಲ್ಲಿ ಏನಾಗುತ್ತೆ, ಏನು ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಸೊ ಒಂದು, ನಾನು ಮೊದಲೇ ಹೇಳಿದಾಗ ಬೊಮ್ಮಾಯಿ ಅವರಿಗೆ ಈಗಿರುವ ದಾರಿ ಅಂತ ಅಂದರೆ ಅವರು ಕೊನೆಯವರೆಗೆ ಯಡಿಯೂರಪ್ಪ ಹೇಳದಂತೆ ಕೇಳ್ಕೊಂಡಿರೋಕ್ಕಂತೂ ಆಗಲ್ಲ. ಆ ಲಕ್ಷಣಗಳು ಈಗಲೇ ಕಾಣ್ತಾ ಇವೆ. ಯಾಕೆಂದರೆ ನಿನ್ನೆನೇ ಅವರು ಯಡಿಯೂರಪ್ಪನವರು ನೇಮಿಸಿದ ಸುಮಾರು 20 ಜನರನ್ನು ಬದಲಿಸಿದ್ದಾರೆ, ಹಿರಿಯ ಅಧಿಕಾರಿಗಳಿಂದ ಸೇರಿ, ಆಲ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್. ಇದನ್ನು ನೋಡಿಕೊಂಡು ಸುಮ್ಮನಿರುವ ವ್ಯಕ್ತಿ ಯಡಿಯೂರಪ್ಪ ಅಲ್ಲ. ಅಂದರೆ 20 ಜನರಲ್ಲಿ ಭಾಳಷ್ಟು ಜನ ಯಡಿಯೂರಪ್ಪನವರಿಗೆ ಬೇಕಾದವರು ಮತ್ತು ವಿಜಯೇಂದ್ರ ಅವರಿಗೆ ಬೇಕಾದವರು ಇದ್ದರು. ಸೊ ಇವರನ್ನು ಬದಲಿಸುವ ಮೂಲಕ ಒಂದು ಮೆಸೇಜನ್ನು ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ನಾನು ಯಾರ್ದು ಶ್ಯಾಡೋ ಅಲ್ಲ, ನೆರಳಲ್ಲ ಅಂತ. ಮೇಲೆ ಅವರು ಒಂದು ರೀತಿಯ ಯಡಿಯೂರಪ್ಪನವರ ನೆರಳೇನು ಅನ್ನಿಸುವ ಹಾಗೆ ಇದ್ದರೂ ನಾನು ನೆರಳಲ್ಲ ಅನ್ನುವುದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ನನಗನ್ನಿಸುವಾಗೆ ದೇವೇಗೌಡರನ್ನ ಅವರು ಮೀಟ್ ಮಾಡಿದ್ರೆ ಹಿಂದೆ ಕೂಡ ಪಕ್ಷದ ವರಿಷ್ಠರ ಸೂಚನೆ ಇರಬೇಕು, ಅಮಿತ್ ಶಾ ಆ್ಯಂಡ್ ಅದರ್ಸ್ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಯಾಕೆಂದರೆ ಅವರು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಸಂಪೂರ್ಣವಾಗಿ ನಂಬಲ್ಲ. ಯಡಿಯೂರಪ್ಪ ಯಾವ ಮೂಮೆಂಟಿಗಾದರೂ ಕೈ ಕೊಡಬಹುದು ಅನ್ನುವ ಅನುಮಾನ ಈಗಲೇ ಪ್ರಾರಂಭ ಆಗಿದೆ. ಯಡಿಯೂರಪ್ಪ ಕೂಡ ನನಗೆ ಗೊತ್ತಿದ್ದಾಗ ಭಾಳ ಜನರ ಹತ್ರ ಮಾತನಾಡುವಾಗ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಅವರಿಗೆ ಬೇರೆ ಬೇರೆ ಆಪ್ಷನ್ಗಳನ್ನು ಬೇರೆ ಬೇರೆ ನಾಯಕರು ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಈಗ ಒಂದು JDS ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ, ಆದ್ದರಿಂದ ನೀವೇ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 30-40 ಸೀಟ್ ಬಂದರೂ ಸಾಕು, ನೀವು ವಿಲ್ ಬಿ ದ ಕಿಂಗ್ ಮೇಕರ್ ಅಂತ. ಸೊ ಯಡಿಯೂರಪ್ಪ ಈ ಬಗ್ಗೆಯೂ ಚಿಂತನೆ ಮಾಡ್ತಿರ್ಬೋದು. ಯಾಕೆಂದರೆ ಅವರು ಸುಮ್ಮನಿರುವ ನಾಯಕರಲ್ಲ. ಅವರಿಗೆ BJP ಹೈಕಮಾಂಡ್ ಇನ್ನೇನು ಕೊಡಲ್ಲ ಅನ್ನೋದು ಗೊತ್ತಾಗಿದೆ. ಯಾಕೆಂದರೆ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರೂ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ ಸಂದೇಶವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ದೇರ್ ಆಲ್ ಶೂಡ್ ಪೊಲಿಟಿಷಿಯನ್ಸ್. ಅವರು ಯಡಿಯೂರಪ್ಪನವರನ್ನು ಶ್ಲಾಘಿಸಿರುವುದನ್ನು ತಾವು ಗಮನಿಸಿದ್ದಿರೋ ಇಲ್ಲೋ ಗೊತ್ತಿಲ್ಲ. ಆ ಶ್ಲಾಘನೆ ಯಾವ ರೀತಿ ಇತ್ತು ಗೊತ್ತಾ? ನೀವು ನಮ್ಮ ಪಕ್ಷಕ್ಕಾಗಿ ಅತ್ಯದ್ಭುತ ಮಾಡಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಕಟ್ಟಿದ್ದೀರಿ ಎಲ್ಲ ಸ್ಮರಿಸಿ ಅವರದು ಬೀಳ್ಕೊಡುಗೆಯ ಭಾಷಣದಂತೆ ಇತ್ತು. ಮೋದಿ ಈಗಾಗಲೇ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ, ನೀವು ಇಷ್ಟೇ ಅಂತ. ಈ ಬೀಳ್ಕೊಡುಗೆಯನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಯಡಿಯೂರಪ್ಪ? ಕಂಟಿನ್ಯೂ ಆಗ್ತಾರೆ. ಯಾಕಂದರೆ ಅವರಿಗೆ ಪಕ್ಷ ಕಟ್ಟಬೇಕು ಅಂತ ಹೇಳುವ ಮೂಲಕ ಪಕ್ಷದ ಅಧಿಕಾರಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಆದರೆ ಮೋದಿ ಮೊನ್ನೆ ನೀಡಿದ ಸ್ಟೇಟ್ಮೆಂಟ್, ಹಾಗೆ ಆಲ್ ಸೀನಿಯರ್ ಲೀಡರ್ಸ್ ಆಫ್ ದ BJP ಕೊಟ್ಟಿರುವ ಅದೇನಿದೆ ಅದು ಒಂದು ವಿದಾಯದ ಮಾತಾಗಿತ್ತು ಯಡಿಯೂರಪ್ಪನವರಿಗೆ. ಆದ್ದರಿಂದ ಅವರಿಗೆ ಮತ್ತೆ ಬೇರೆ ಸಿಗುವುದು ಕಷ್ಟ ಅನ್ನೋದು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಯಡಿಯೂರಪ್ಪ ಹಾಗಿದ್ದರೆ ಯಡಿಯೂರಪ್ಪನವ್ರಿಗೆ ತಕ್ಷಣ ಇರೋದೇನು ಗೊತ್ತಾ?
ತನ್ನ ಮಗನನ್ನು ರೀಹ್ಯಾಬಿಲಿಟೇಟ್ ಮಾಡಬೇಕು ಅಂತ. ವಿಜಯೇಂದ್ರನ ರೀಹ್ಯಾಬಿಲಿಟೇಟ್ ಬೇಕು. ವಿಜಯೇಂದ್ರ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಅನ್ನುವ ತೀರ್ಮಾನಕ್ಕೆ ಯಡಿಯೂರಪ್ಪ ಬಂದಿದ್ದಾರೆ. ಅವರ ಪಟ್ಟಾಭಿಷೇಕ ನೋಡಬೇಕು ಅನ್ನುವ ಆಸೆ, ಪುತ್ರ ವ್ಯಾಮೋಹ, ಧೃತರಾಷ್ಟ್ರ ಮೋಹ ಅನ್ನೋದೆಲ್ಲ ಅಂತಾರಲ್ಲ, ಭಾಳ ಜನಗಿದೆ ಅದು. ಅದೇನು ಯಡಿಯೂರಪ್ಪ ಹೊಸದಾಗೆಲ್ಲ, ದೇವೇಗೌಡರಿಗೂ ಇರೋದೇ. ಎಲ್ಲರೂ ಕೂಡ ನಾನು ಸಾಯೋಕ್ಕಿಂತ ಮೊದಲು ನನ್ನ ಮಕ್ಕಳಿಗೆ ಒಂದೊಂದು ಸ್ಥಾನಮಾನ ಕೊಡಿಸಿ ಲೂಟಿ ಮಾಡೋಕ್ಕೆ ಬಿಟ್ಟು ಹೊಂಟೋಗೋಣ ಅನ್ನುವ ಮನಸ್ಥಿತಿ. ಸೊ ಅವರು ರಾಜ್ಯ ಲೂಟಿ ಮಾಡ್ಬೋದು, ದೇಶ ಲೂಟಿ ಮಾಡ್ಬೋದು, ಬೇಕಾದ ವ್ಯವಸ್ಥೆ. ಸೊ ಈಗ ಯಡಿಯೂರಪ್ಪನವ್ರು ಮುಂದಿರೋದು ವಿಜಯೇಂದ್ರನ ಮತ್ತೆ ಮಂತ್ರಿ ಮಾಡಬೇಕು ಅಂತ. ವಿಜಯೇಂದ್ರನ ಮಂತ್ರಿ ಮಾಡೋದಕ್ಕೆ ಬಿ ಜೆ ಪಿ ವರಿಷ್ಠರು ಒಪ್ತಾರ? ಐ ಆಮ್ ಡೌಟ್ಫುಲ್. ಯಾಕಂದರೆ ವಿಜಯೇಂದ್ರ ಮಂತ್ರಿ ಮಾಡೋದಿದ್ದರೆ ಮತ್ತೆ ಅವರಿಗೊಂದು ಇಲೆಕ್ಷನ್ ನಡೀಬೇಕು. ಬಿ ಜೆ ಪಿ ಐ ಡೋಂಟ್ ಥಿಂಕ್ ಸೊ. ಬಿ ಜೆ ಪಿ ಅಂಥ ಒಂದು ಮನಸ್ಥಿತಿಯಲ್ಲಿದ್ದಾಗೆ ಕಾಣ್ತಾ ಇಲ್ಲ ವರಿಷ್ಠರು. ಆದರೆ ಯಡಿಯೂರಪ್ಪ ಬಿಡಲ್ಲ. ಹಾಗಿದ್ರೆ ಯಡಿಯೂರಪ್ಪ ಏನು ಮಾಡ್ತಾರೆ? ಮುಂದಿನ ದಾರಿ ಏನಿರಬಹುದು ಇದನ್ನು ನೋಡಬೇಕಾಗಿದೆ. ಅವ್ರ ಮೇಲೆ ನಾನು ಮೊದಲು ಪ್ರಸ್ತಾಪಿಸಿದ ದೇವೇಗೌಡರ ಸೂಚನೆ ವರ್ಕೌಟ್ ಆಗುತ್ತಾ? ಬೇಡ, ಏನು ಮಾಡಬೇಡಿ ಅಂತ ಇಂಡೈರೆಕ್ಟ್ಲಿ ಹೇಳಿದ್ರಲ್ಲ ದೇವರು, ಆ ಮೂಲಕ ಏನಾದ್ರು ಆಗುತ್ತಾ? ಸ್ಟಿಲ್ ಐ ಆಮ್ ಡೌಟ್ಫುಲ್. ಕೆಲವು ಬಿ ಜೆ ಪಿ ನಾಯಕರುಗಳು ಹೇಳೋ ಪ್ರಕಾರ ಬೊಮ್ಮಾಯಿ ಅವರಿಗೆ 1 ವರ್ಷ ತೊಂದರೆ ಇಲ್ಲ, 1 ವರ್ಷದ ನಂತರ ಏನು ಬೇಕಾದರೂ ಆಗಬಹುದು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಮತ್ತು 1 ವರ್ಷ ನಂತರ ಎಲೆಕ್ಷನ್ ಹೋಗೋ ಸಿಚುವೇಶನ್ ಬರ್ಬೋದು ಅಂತ ಆ ಭಯ ಬಿ ಜೆ ಪಿ ನಾಯಕರಲ್ಲಿ ಇದೆ. ಆ ಕಾರಣಕ್ಕೆ ದೇವೇಗೌಡರನ್ನ ಬಿಡಲಾಗಿದೆ. ಮತ್ತು ದೇವೇಗೌಡ ಅವರ ಕುಟುಂಬ ನೇಪಥ್ಯದಿಂದ ಮುನ್ನೆಲೆಗೆ ಬಂದಿದೆ, ರಾಜಕೀಯ ಕೇಂದ್ರ ಬಿಂದು ಆಗ್ತಾ ಇದೆ. ಅದೇ ದೇವೇಗೌಡರ ಪಾಲಿಟಿಕ್ಸ್. ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗ ದೇವೇಗೌಡರು ಯುದ್ಧ ಕಾಲದಲ್ಲಿ ಶಾಂತಿ ಭೋಜನೆ ಮಾಡ್ತಾರೆ, ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ. ದಟ್ ಈಸ್ ಎ ಕ್ಯಾರೆಕ್ಟರ್ ಆಫ್ ಎಚ್ ಡಿ ದೇವೇಗೌಡ. ಈಗ ಅವರು ಶಾಂತಿಯನ್ನು ಬೋಧನೆ ಮಾಡ್ತಿದ್ದಾರೆ. ಯಾಕೆಂದರೆ ಬಿ ಜೆ ಪಿಯ ಒಳಗಡೆ ಈಗ ಯುದ್ಧ ನಡೆಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಬಿ ಜೆ ಪಿ ಒಳಗಿನ ಯುದ್ಧಕ್ಕೆ ದೇವೇಗೌಡ ಶಾಂತಿ ಬೋಧನೆ ಮಾಡ್ತಾ ತಾವು ಇನ್ನಷ್ಟು ಮಹತ್ವದ ವ್ಯಕ್ತಿ ಆಗುವುದರ ಜೊತೆಗೆ ಇಡೀ ಕರ್ನಾಟಕದ ರಾಜಕೀಯ ತಮ್ಮ ಕೇಂದ್ರತವಾಗಿ ನಡೀಬೇಕು ಅನ್ನೋದು, ಮತ್ತೆ ನಿಯಂತ್ರಣಕ್ಕೆ ತೆಗೆದುಕೋಬೇಕು ಅನ್ನೋದು ಅವ್ರು ತಗೋಬೋದಾ ನೋಡಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.